ಜಿಲ್ಲೆಯಾದ್ಯಂತ ಮಹಾಮಳೆಯ ಅಬ್ಬರ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಫಲ್ಗುಣಿ ನದಿ. ಮರವೂರು ಡ್ಯಾಂ ಸುತ್ತ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು, ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಂಗಳೂರು ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ ಕೊಡಲಾಗಿದೆ. ಡ್ಯಾಂ ಬಳಿ ಎಚ್ಚರಿಕೆ ಬೋರ್ಡ್ ಹಾಕಿದ್ದಾರೆ ಅಧಿಕಾರಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ, ಮಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಭಾಗಗಳಲ್ಲೂ ಕೂಡ ಮಳೆಯ ಪ್ರಮಾಣ ಭಾರಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಮಂಗಳೂರು ತಾಲೂಕು ಅಂದ್ರೆ ಮಂಗಳೂರು ನಗರ ವ್ಯಾಪ್ತಿಗೆ ಸೇರುವಂತಹ ಮಂಗಳೂರು ತಾಲೂಕು ವ್ಯಾಪ್ತಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇಲ್ಲಿ ಮಳೆಯ ಪ್ರಮಾಣ ಅಂದ್ರೆ ಬಿಟ್ಟು ಬಿಡದೆ ನಿರಂತರವಾಗಿ ಆಗ್ತಾ ಇರುವಂತಹ ಮಳೆ ನೀವು ನೋಡಬಹುದು. ಇಲ್ಲಿ ಮರವೂರು ಡ್ಯಾಮ್ ಏನಿದೆ, ಈ ಡ್ಯಾಮ್ ಪರಿಸರದಲ್ಲೂ ಕೂಡ ಮಳೆಯ ಪ್ರಮಾಣ ಭಾರಿ ಹೆಚ್ಚಾಗಿರುವಂಥದ್ದು. ಇಲ್ಲಿ ಒಂದು ಡ್ಯಾಮ್ ಕಮ್ ಬ್ಯಾರೇಜ್ ಇರುವಂಥದ್ದು, ಒಂದು ರಸ್ತೆಯನ್ನ ಕನೆಕ್ಟ್ ಮಾಡುವಂತಹ ಪ್ರದೇಶ. ಇಲ್ಲಿ ಫಲ್ಗುಣಿ ನದಿಯ ಹರಿವಿನ ಪ್ರಮಾಣ ಭಾರಿ ಹೆಚ್ಚಳವನ್ನ ಕಂಡಿರುವಂತದ್ದು. ನಿರಂತರವಾಗಿ ಮಳೆ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಆತಂಕಗಳಿರಬಹುದು ಅಥವಾ ಮುಳುಗಡೆಯ ಭೀತಿ ಇರಬಹುದು. ಬಹಳ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿರಬಹುದು. ಈಗಾಗಲೇ ಈ ಒಂದು ಭಾಗದಲ್ಲಿ ಬಜಪೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಒಂದು ಸೂಚನೆಯನ್ನ ಮತ್ತು ಎಚ್ಚರಿಕೆಯನ್ನ ಕೂಡ ಇಲ್ಲಿನ ಏನು ಸುತ್ತಮುತ್ತ ನದಿ ಪಾತ್ರದ ನಿವಾಸಿಗಳಿಗೆ ಕೊಟ್ಟಿರುವಂತದ್ದು. ಅಂದ್ರೆ ನದಿ ಪಾತ್ರದಲ್ಲಿ ಅನೇಕ ಮನೆಗಳಿವೆ, ಅದರ ಜೊತೆಗೆ ಕೃಷಿ ತೋಟಗಳಿರುವಂತದ್ದು. ಹಾಗಾಗಿ ತೀವ್ರ ಮಳೆಯಿಂದಾಗಿ ನೆರೆ ಬರುವಂತಹ ಪ್ರದೇಶ ಈ ಒಂದು ಜಾಗ ಆಗಿರುವಂತಹ ಕಾರಣದಿಂದಾಗಿ ಸಾರ್ವಜನಿಕರು ನದಿಯ ಬದಿ ಮತ್ತು ಅಂಚಿನಲ್ಲಿ ಯಾವುದೇ ಕಾರಣಕ್ಕಾಗೂ ದಾಟಬಾರದು ಅನ್ನುವಂಥದ್ದನ್ನ, ಅಂದ್ರೆ ಈ ಒಂದು ಡ್ಯಾಮ್ ಏನಿದೆ ಇಲ್ಲಿ ಒಂದು ಸೇತುವೆ ಮಾದರಿಯಲ್ಲಿರುವಂತಹ ಡ್ಯಾಮ್ ಇದು. ಹಾಗಾಗಿ ಈ ಡ್ಯಾಮ್ನಲ್ಲೂ ಕೂಡ ಅನೇಕ ಜನ ರಸ್ತೆ ದಾಟುವಂಥದ್ದು ಮತ್ತು ಈ ಭಾಗದಲ್ಲಿ ಹೋಗುವಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಆ ಕಾರಣದಿಂದಾಗಿ ಇಲ್ಲಿ ಬ್ಯಾನರ್ ಅನ್ನ ಕೂಡ ಒಂದು ಪಟ್ಟಣ ಪಂಚಾಯತ್ ನಿಂದ ಅಳವಡಿಕೆ ಮಾಡಿರುವಂತದ್ದು. ಯಾಕಂದ್ರೆ ತೀವ್ರ ಮಳೆ ಬರ್ತಾ ಇದೆ, ಗಾಳಿ ಮಳೆ ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ಈ ಒಂದು ಗಾಳಿಯ ಒಂದು ಹೆಚ್ಚಾದಂತಹ ಪರಿಣಾಮವಾಗಿ, ಗಾಳಿ ಮಳೆ ಹೆಚ್ಚಾದಂತಹ ಪರಿಣಾಮವಾಗಿ ಅನೇಕ ಕಡೆಗಳಲ್ಲಿ ಈ ರೀತಿಯಾದಂತಹ ಅನಾಹುತಗಳು ಕೂಡ ನಡೆಯುವಂತ ಸಾಧ್ಯತೆಗಳಿರುವಂತದ್ದು. ಸಣ್ಣ ಪುಟ್ಟ ಇಂತಹ ಬ್ಯಾರೇಜ್ಗಳೇನಿರುತ್ತೆ ಮತ್ತು ಸಣ್ಣ ಪುಟ್ಟ ಅಂತ ಈ ರೀತಿಯಾದಂತಹ ರಸ್ತೆಗಳೇನಿರುತ್ತೆ, ಬ್ರಿಡ್ಜ್ಗಳೇನಿರುತ್ತೆ, ಅಂಥದ್ರಲ್ಲಿ ಒಂದಷ್ಟು ಜನ ರಸ್ತೆ ದಾಟುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಈ ಎಲ್ಲ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಳೆಯ ಕಾರಣ ಒಂದು ಆರೆಂಜ್ ಅಲರ್ಟ್ ಅನ್ನ ಕೂಡ ಈ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕೊಟ್ಟಿರುವಂತದ್ದು. ಮಂಗಳೂರು ನಗರದಲ್ಲಿ ಇವತ್ತು ಸಂಜೆವರೆಗೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತ ಒಂದು ಮುನ್ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.